ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾ. ಇವತ್ತು ಒಂದು ವಿಭಿನ್ನವಾದ ವಿಡಿಯೋ ಇಟ್ಟುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ. ವೀಕ್ಷಕರೇ, ಕರಾವಳಿ ಭಾಗ ಅಂತ ಕೇಳಿದ್ರೆ ಒಂದಷ್ಟು ದೇವಸ್ಥಾನಗಳಿಗೆ ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಇದರ ಜೊತೆಯಲ್ಲಿ ಕರಾವಳಿ ಭಾಗ ಕಲೆಗೂ ಕೂಡ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಅದು ಹುಲಿ ಕುಣಿತ ಆಗಿರಲಿ, ಜಾನಪದ ನೃತ್ಯಗಳು ಯಾವುದೇ ಆಗಿರಲಿ, ಇದು ಕಲೆಗಳಿಗೆ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಅಂತಹದ್ದೇ ಕಲೆಯಲ್ಲಿ ಗಂಡು ಕಲೆ ಅಂತ ಹೇಳಿ ಕರೆಸಿಕೊಂಡಿರುವಂತಹ ಯಕ್ಷಗಾನ ಕ್ಷೇತ್ರ ಕೂಡ ಒಂದು. ಕರಾವಳಿ ಭಾಗದಲ್ಲಿ ಅನೇಕ ಯಕ್ಷಗಾನ ತಂಡಗಳಿದೆ ಅಥವಾ ಯಕ್ಷಗಾನ ಮೇಳಗಳು ಕೂಡ ಇದೆ. ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕರು ಹೆಸರನ್ನ ಸಂಪಾದನೆ ಮಾಡಿರುವಂಥವರು ಕೂಡ ಇದ್ದಾರೆ. ಇಂತಹ ಕರಾವಳಿ ಭಾಗದ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಅದ್ಭುತವಾಗಿರುವಂತಹ ಒಬ್ಬರ ವ್ಯಕ್ತಿಯ ಬಗ್ಗೆ ಪರಿಚಯಿಸುವುದಕ್ಕೆ ಹೊರಟಿದ್ದೇನೆ. ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಇತಿಹಾಸ ಕೂಡ ಇದೆ ತೆಂಕುತಿಟ್ಟು ಯಕ್ಷಗಾನಕ್ಕೆ. ಒಂದಷ್ಟು ಜನ ಮೇರುಪಂಕ್ತಿಯಲ್ಲಿರುವವರು ಕೂಡ ಇದ್ದಾರೆ. ಇವತ್ತು ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂಥವರು ಯಕ್ಷಗಾನ ಆಗಲಿ ಅಥವಾ ತಾಳಮದ್ದಲೆ ಕ್ಷೇತ್ರ ಆಗಿರಲಿ, ಇದರಲ್ಲಿ ಅಪಾರ ಮೆಚ್ಚುಗೆಯನ್ನು ಪಡೆದಿರುವಂಥವರು ಅಥವಾ ಮೇರು ಪಂಕ್ತಿಯಲ್ಲಿರುವಂತಹ ಒಬ್ಬರು ವ್ಯಕ್ತಿಯ ಬಗೆಗೆ ತಮಗೆ ಪರಿಚಯಿಸುವುದಕ್ಕಿದ್ದೇನೆ. ಹೆಚ್ಚಿನ ಅವರಿಗೆ ಗೊತ್ತಿದೆ ಅವರು ಯಾರು ಏನು ಅಂತ ಹೇಳಿ. ಆದರೆ ಅವರು ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ನೋಡೋದಾದ್ರೆ ಬನ್ನಿ ನೋಡೋಣ. ವೀಕ್ಷಕರೇ, ನಾನು ಇವತ್ತು ಪರಿಚಯಿಸುವುದಕ್ಕೆ ಹೊರಟಿರುವಂತಹ ವ್ಯಕ್ತಿ ತೆಂಕುತಿಟ್ಟು ಯಕ್ಷಗಾನ ರಂಗದ ದೈತ್ಯ ಪ್ರತಿಭೆ ಹಾಗೂ ಮೇರು ಪಂಕ್ತಿಯಲ್ಲಿರುವಂತಹ ಕಲಾವಿದರಾದ ಸುಣ್ಣಂಬಾಳ ವಿಶ್ವೇಶ್ವರ ಭಟ್ರು. ಹೆಚ್ಚಿನ ಯಕ್ಷಗಾನ ಪ್ರಿಯರಿಗೆ ಇವರ ಪರಿಚಯ ಇರಬಹುದು. ಕಳೆದ 35-40 ವರ್ಷಗಳಿಂದ ಕಟೀಲು ಮೇಳದಲ್ಲಿ ವೇಷಧಾರಿಯಾಗಿ ಹಾಗೂ ಮೇಳದ ಪ್ರಬಂಧಕರಾಗಿ ಅಂದರೆ ಮ್ಯಾನೇಜರ್ ಆಗಿಯೂ ಕೂಡ ಗುರುತಿಸಿಕೊಂಡಂಥವರು. ಇವರ ಬಗ್ಗೆ ಸ್ವಲ್ಪ ನೋಡುವುದಾದರೆ, ಇವರು 19/11/1964ರಲ್ಲಿ ಕೆ ನಾರಾಯಣ್ ಭಟ್ ಹಾಗೂ ಪರಮೇಶ್ವರಿ ಅಮ್ಮನವರ 8 ಜನ ಮಕ್ಕಳಲ್ಲಿ ಕೊನೆಯ ಮಗನಾಗಿ ಹುಟ್ಟಿ 10ನೇ ತರಗತಿಯವರೆಗೂ ವಿದ್ಯಾಭ್ಯಾಸವನ್ನು ಕೂಡ ಪಡೆದುಕೊಂಡವರು. ತದನಂತರ ಲಲಿತ ಕಲಾ ಕೇಂದ್ರ ಧರ್ಮಸ್ಥಳದಲ್ಲಿ ಯಕ್ಷಗಾನ ನಾಟ್ಯಾಭ್ಯಾಸಕ್ಕೆ ಸೇರ್ಪಡೆಯನ್ನುಗೊಳ್ತಾರೆ. ಅದಕ್ಕೆ ಕಾರಣ ಕೂಡ ಇದೆ. ಶಾಲಾ ಜೀವನದಲ್ಲಿ ಅಪಾರ ಯಕ್ಷಗಾನದ ಆಸಕ್ತಿ ಹೊಂದಿದಂಥ ಇವರು 9ನೇ ತರಗತಿಯಲ್ಲಿ ಇರುವಾಗಲೇ ವೇಷವನ್ನು ಕೂಡ ಮಾಡಿದವರು. ತನ್ನ ತಂದೆ, ಚಿಕ್ಕಪ್ಪಂದಿರು ಹಾಗೆ ಅಣ್ಣಂದಿರು ಯಕ್ಷಗಾನ ಅಭಿಮಾನಿಗಳು ಹಾಗೂ ತಾಳಮದ್ದಲೆಯಲ್ಲಿ ಅರ್ಥಧಾರಿಗಳಾದ ಕಾರಣ ತಮಗೂ ಯಕ್ಷಗಾನ ಕ್ಷೇತ್ರದ ಆಸಕ್ತಿ ಹೆಚ್ಚಾಗಿ ಅದರತ್ತ ಒಲವು ಮೂಡಿ ಅದು ತನಗೆ ಆಸಕ್ತಿಯ ಕ್ಷೇತ್ರವಾಗಿ ಪರಿಣಮಿಸಿತು. ಯಕ್ಷಗಾನದಲ್ಲಿ ಇವರಿಗೆ ಹೆಜ್ಜೆಗಾರಿಕೆಯನ್ನು ಕಲಿಸಿಕೊಟ್ಟಂತಹ ಗುರುಗಳಾದಂತಹ 3 ಜನ ಗುರುಗಳಿದ್ದಾರೆ. ಮೊದಲನೆಯದಾಗಿ ಧರ್ಮಸ್ಥಳ ಮೇಳದಲ್ಲಿ ಅನೇಕ ವರ್ಷಗಳ ಕಾಲ ಸುದೀರ್ಘ ತಿರುಗಾಟವನ್ನು ಮಾಡಿರುವಂತಹ ಸೂರಿಕುಮೇರು ಗೋವಿಂದ ಭಟ್ರು, ಹಾಗೆ ದಿವಂಗತ ನಿಡ್ಲೆ ನರಸಿಂಹ ಭಟ್, ಹಾಗೆ ದಿವಂಗತ ಅಳಿಕೆ ರಾಮರೈಗಳ ಗರಡಿಯಲ್ಲಿ ಪಳಗಿದಂಥವರು ವಿಶ್ವೇಶ್ವರ ಭಟ್ರು. ಕೇಂದ್ರದಲ್ಲಿ ಇರಬೇಕಾದರೆ ಉತ್ತಮ ವಿದ್ಯಾರ್ಥಿಯಾಗಿ ಗುರುತಿಸಿಕೊಂಡಂಥವರು. ಗುರುಗಳು ಹೇಳಿಕೊಟ್ಟಂತಹ ಎಲ್ಲ ಹೆಜ್ಜೆಗಾರಿಕೆಯನ್ನು ಕೂಡ ಅತ್ಯಂತ ಶೀಘ್ರವಾಗಿ ಕಲಿತು ಅಭ್ಯಾಸವನ್ನು ನಡೆಸಿ ಗುರುಗಳಿಗೆ ಕೀರ್ತಿಯನ್ನು ತಂದುಕೊಟ್ಟಂಥವರು. ನಾಟ್ಯಾಭ್ಯಾಸದ ನಂತರ 1 ವರ್ಷ ಧರ್ಮಸ್ಥಳ ಮೇಳದಲ್ಲಿ ತಿರುಗಾಟವನ್ನು ಮಾಡ್ತಾರೆ. ಅಪಾರ ಅನುಭವದೊಂದಿಗೆ 1982ರ ನಂತರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಎನ್ನುವಂತಹ ಮೇಳಕ್ಕೆ ಸೇರ್ಪಡೆಯನ್ನುಗೊಳ್ತಾರೆ. ತದನಂತರ ದಿವಂಗತ ಕಲ್ಲಾಡಿ ವಿಠಲ ಶೆಟ್ಟರು ಮೇಳದ ಯಜಮಾನರಾಗಿದ್ದಂತಹ ಸಂದರ್ಭದಲ್ಲಿ 1986ರಲ್ಲಿ ಇವರಿಗೆ ಮೇಳದ ಪ್ರಬಂಧಕರಾಗಿ ಅಂದರೆ ಮ್ಯಾನೇಜರ್ ಹುದ್ದೆ ಒದಗಿ ಬರ್ತದೆ. ಕಟೀಲು 6 ಮೇಳದಲ್ಲಿ 6 ಜನ ಮ್ಯಾನೇಜರ್ ಇದ್ದರೂ ಕೂಡ 6 ಮೇಳದ ಸಮಸ್ತ ಉಸ್ತುವಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಅಪಾರ ಅನುಭವಿ ವಿಶ್ವೇಶ್ವರರು ಎನ್ನಬಹುದು. ಕಟೀಲು 6 ಮೇಳದ ಸದ್ಯ ಯಜಮಾನಿಕೆಯನ್ನು ನಡೆಸಿಕೊಂಡಿರುವಂಥವರು ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟರಿಗೂ ಹಾಗೆ ಮೇಳದ ಎಲ್ಲ ಕಲಾವಿದರಿಗೂ ವಿಶ್ವೇಶ್ವರರು ಎಂದರೆ ಅಪಾರ ಗೌರವ ಹಾಗೂ ಪ್ರೀತಿ. ಆ ಕಾರಣದಿಂದ ಮೇಳದ ಸಂಪೂರ್ಣ ಜವಾಬ್ದಾರಿ ಇಂದಿಗೂ ಇವರದೇ ಎನ್ನಬಹುದು. ಕೇವಲ ಮ್ಯಾನೇಜ್ಮೆಂಟ್ ಮಾತ್ರವಲ್ಲದೆ ಮ್ಯಾನೇಜ್ಮೆಂಟ್ನ ಜೊತೆಗೆ ವೇಷಧಾರಿಯಾಗಿ ಕೂಡ ಅಂದರೆ ಪ್ರಧಾನ ವೇಷಧಾರಿಯಾಗಿ ಕೂಡ 2 ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ. 35-40 ವರ್ಷದಿಂದ ವೇಷಧಾರಿಯಾಗಿ ಹಾಗೆ ಮೇಳದ ಪ್ರಬಂಧಕರಾಗಿ ಕಿಂಚಿತ್ತು ಲೋಪಗಳು ಬಾರದ ಹಾಗೆ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಂಥವರು ವಿಶ್ವೇಶ್ವರರು. ಇವರ ವೇಷದ ವಿಚಾರಕ್ಕೆ ಬರುವುದಾದರೆ
ಯಕ್ಷಗಾನದ ಜೊತೆಗೆ ತಾಳಮದ್ದಲೆಯಲ್ಲೂ ಸದಾ ಬೇಡಿಕೆಯಲ್ಲಿರುವಂತಹ ಕಲಾವಿದರು. ರಂಗದಲ್ಲಿ ಅಚ್ಚುಕಟ್ಟಾಗಿರುವಂತಹ ತಾಳಬದ್ಧವಾಗಿರುವಂತಹ ನಾಟ್ಯ, ಪಾತ್ರಕ್ಕೆ ತಕ್ಕಂತಹ ಮುಖವರ್ಣಿಕೆ, ಶ್ರುತಿಬದ್ಧವಾಗಿರುವಂತಹ ಮಾತು, ಅಪಾರ ಪ್ರಸಂಗ ಜ್ಞಾನ, ಪ್ರತಿ ಪ್ರಸಂಗದ ಪ್ರತಿ ಪದ್ಯಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ, ಜೊತೆಗೆ ಯಾವುದೇ ಪಾತ್ರವನ್ನು ಕೊಟ್ಟರೂ ಅದಕ್ಕೆ ಸಮರ್ಥನೀಯವಾಗಿ ಪರಕಾಯ ಪ್ರವೇಶದೊಂದಿಗೆ ವೇಷವನ್ನು ಗೆಲ್ಲಿಸಿಕೊಡಬಲ್ಲಂತಹ ಅದ್ಭುತ ಕಲಾವಿದರು ಎನ್ನಬಹುದು. ಆರಂಭದ ದಿನಗಳಲ್ಲಿ ಬಾಲಗೋಪಾಲ, ನಿತ್ಯವೇಷ, ಮುಖ್ಯಸ್ತ್ರೀ ವೇಷ ಹೀಗೆ ಪೂರ್ವರಂಗದ ವೇಷದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದು, ತದನಂತರ ಪ್ರಸಂಗದ ವೇಷಗಳಾಗಿ ವಿಷ್ಣು, ಕೃಷ್ಣ, ನಳ, ಹರಿಶ್ಚಂದ್ರ, ಭರತ, ಧರ್ಮಾಂಗದ, ದೇವೇಂದ್ರ, ಕೌರವ, ಅರ್ಜುನ, ಋತುಪರ್ಣ, ದಕ್ಷ, ರಕ್ತಬೀಜ, ಕಂಸ, ಅರುಣಾಸುರ ಅಲ್ಲದೆ ಶ್ರೀದೇವಿ ಮಹಾತ್ಮೆಯ ದೇವಿ, ದಿತಿ, ಮಾಲಿನಿ ಹೀಗೆ ಸ್ತ್ರೀವೇಷವನ್ನು ಕೂಡ ಮಾಡಿಕೊಂಡು ಬಂದವರು. ಭಾವನಾತ್ಮಕ ಪಾತ್ರಗಳಾದಂತಹ ಸತ್ಯ ಹರಿಶ್ಚಂದ್ರದ ಹರಿಶ್ಚಂದ್ರ, ಕಟೀಲು ಕ್ಷೇತ್ರ ಮಹಾತ್ಮೆಯ ಅರುಣಾಸುರ, ನಳ, ಋತುಪರ್ಣ ಇತ್ಯಾದಿ ವೇಷಗಳು ಇವರಿಗೆ ಅತ್ಯಂತ ಹೆಚ್ಚು ಜನಮನ್ನಣೆಯನ್ನು ಗಳಿಸಿಕೊಟ್ಟಂತಹ ಪಾತ್ರಗಳು. ವರ್ಷದ 365 ದಿನಗಳು ಕೂಡ ಯಕ್ಷಗಾನ ತಾಳಮದ್ದಲೆ ಅಂತ ಹೇಳಿ ಸದಾ ಬ್ಯುಸಿಯಾಗಿರುವಂತಹ ಒಬ್ಬರು ಅತ್ಯದ್ಭುತ ಕಲಾವಿದರೆಂದರೂ ತಪ್ಪಾಗಲಾರದು. ಇವರ ವೇಷದ ಸೌಂದರ್ಯವನ್ನು ನೀವು ಸವಿಬೇಕು ಅಂತ ಹೇಳಿದರೆ ನವೆಂಬರ್ನಿಂದ ಮೇ ತಿಂಗಳವರೆಗೆ ಕಟೀಲು ಮೇಳದ ತಿರುಗಾಟದ ಸಂದರ್ಭದಲ್ಲಿ ನೀವೇ ಬಂದು ಒಮ್ಮೆ ಕಣ್ತುಂಬಿಕೊಳ್ಳಿ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವಂತಹ ವಿಶ್ವೇಶ್ವರರಿಗೆ ಅನೇಕ ಬಹುಮಾನಗಳು ಸಂದಿವೆ, ಅನೇಕ ಗೌರವಗಳು ಸಂದಿವೆ, ಪ್ರಶಸ್ತಿಗಳು ಸಂದಿವೆ, ಬಿರುದುಗಳು ಕೂಡ ಸಂದಿವೆ. ಆದರೆ ಅದಾವುದನ್ನು ಲೆಕ್ಕಿಸದೇ ಇರುವಂತಹ ಇವರು ಸದಾ ಲವಲವಿಕೆಯಿಂದ ನಗುಮುಖದಿಂದಲೇ ಯಾವ ಅಹಂ ಇಲ್ಲದೆ ಎಲ್ಲ ಕಲಾವಿದರೊಂದಿಗೆ ಪ್ರೀತಿಪೂರ್ವಕವಾಗಿ ನಡೆದುಕೊಳ್ಳುವಂತಹ ವ್ಯಕ್ತಿತ್ವ. ಸಹ ಕಲಾವಿದರನ್ನು ಪ್ರೀತಿಪೂರ್ವಕವಾಗಿ ನಗುಮೊಗದಿಂದಲೇ ಬೆಳೆಸುವಂತಹ ವಿಶ್ವೇಶ್ವರರ ವ್ಯಕ್ತಿತ್ವ ನಿಜವಾಗಿಯೂ ಅದ್ಭುತವೇ ಸರಿ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವಂತಹ ವಿಶ್ವೇಶ್ವರರು ಮುಂದಕ್ಕೂ ಕಲಾ ಸೇವೆಯನ್ನು ಮುಂದುವರಿಸಿ ಅಭಿಮಾನಿಗಳಿಗೆ ಅಮೃತದ ಸವಿಯನ್ನು ಉಣಬಡಿಸಲೆನ್ನುವುದೇ ನಮ್ಮ ಆಶಯ. ಸುಣ್ಣಂಬಳರೆಂದರೆ ಕೇವಲ ವೇಷಧಾರಿ ಮಾತ್ರ ಅಲ್ಲ, ಇತಿಹಾಸದ ಪುಟಗಳಲ್ಲಿ ಉಳಿಯುವಂತಹ ಚಿನ್ನದ ಕಲಶ ಎಂದರೂ ತಪ್ಪಾಗಲಾರದು. ನೋಡಿದ್ರಲ್ಲ, ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದ ದೈತ್ಯ ಪ್ರತಿಭೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು. ಇವರ ಮುಂದಿನ ಯಕ್ಷಗಾನದ ಪಯಣ ಅನ್ನುವಂಥದ್ದು ಸುಖಕರವಾಗಿರಲಿ ಅಂತ ಆಶಿಸ್ತೇನೆ. ಮಾಹಿತಿ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮುಂದಿನ ಬಾರಿ ಸಿಗ್ತೇನೆ. ನಮಸ್ಕಾರ.